ಸ್ನೇಹಿತರೆ ನಮಸ್ಕಾರ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಫಲ ಸಿಗಲಿಲ್ಲ ಅಂದರೆ ಮನಸ್ಸು ಎಷ್ಟು ಘಾಸಿ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿ ಕೋಲಾರ ತಾಲೂಕು ಉತ್ತೂರು ಹೋಬಳಿ ಅರಳುಕುಂಟೆ ಗ್ರಾಮದ ಬಳಿ ಒಂದು ಸುಂದರವಾದಂಥ ಇದು ಚೆಂಡು ಹೂವು ಅಂದರೆ ಇದನ್ನು ಇಂಗ್ಲೀಷಲ್ಲಿ ಮಾರಿಗೋಲ್ಡ್ ಅಂತೀವಲ್ಲ, ಇದನ್ನು ನೋಡಿ ಫಲವತ್ತಾಗಿ 2.5 ಎಕರೆಯಲ್ಲಿ ಬೆಳೆದಿದ್ದ ರೈತ ಹಬ್ಬಗಳ ಒಂದು ನಿರೀಕ್ಷೆಯಲ್ಲಿ ನನಗೆ ಒಳ್ಳೆ ಬೆಲೆ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದಂಥ ರೈತನಿಗೆ ತೀವ್ರ ನಿರಾಸೆ ಆದ ಕಾರಣ ತನ್ನ ಕಣ್ಣು ಮುಂದುಗಳನ್ನೇ ಬೆಳೆನ ನಷ್ಟ ಮಾಡ್ತಾಯಿದ್ದಾನೆ. ನೋಡ್ಬೋದು, ಇದು 2.5 ಎಕರೆಯಲ್ಲಿ ಬೆಳೆದಿರುವಂಥ ಚೆಂಡು ಹೂವು ತೋಟ. ಇದನ್ನು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಸಂಪೂರ್ಣವಾಗಿ ನಾಶ ಮಾಡ್ತದೆ. ನೋಡಿ, ಹೂಗಳು ಎಷ್ಟು ಸುಂದರವಾಗಿದೆ ಅಂದರೆ ಮನಸ್ಸಿಗೆ ಮುದ ನೀಡುತ್ತೆ. ಜೊತೆಗೆ ನೋಡಿ, ಮಾರ್ಕೆಟಲ್ಲಿ ಈ ಥರ ಬೆಲೆ ಸಿಕ್ಕಿಲ್ಲ ಅಂದಾಗ ರೈತ ಯಾವ ರೀತಿ ಇದಾಗ್ತಾನೆ. ಅಣ್ಣ ಒಂದು ನಿಮಿಷ ಅಣ್ಣ, ಯಾಕಣ್ಣ ಬೆಳೆ ನಾಶ ಮಾಡ್ತಾ ಇದೆಯಾ? ರೇಟ್ ಇಲ್ಲ ಕಣ. ಹಾಂ, ಮಾರ್ಕೆಟಲ್ಲಿ ರೇಟ್ ಇಲ್ಲ. ಮಾರ್ಕೆಟಲ್ಲಿ ರೇಟ್ ಇಲ್ಲ. 5 ರೂಪಾಯಿ ಹೋಗುತ್ತೆ. ಹಾಂ, 450 ರೂಪಾಯಿ ಬಾಡಿಗೆ. ಹಾಂ, ಆಟೋ ಬಾಡಿಗೆ. ಹಾಂ, 50 ಪೈಸೆ ಸಿಗುತ್ತೆ ಕೆ ಜಿ ಮೇಲೆ. ಅದಕ್ಕೆ ಯಾಕೆ ಸುಮ್ಮನೆ ಅಲ್ಲಿ ಹೋಗಿ ಲಾಸ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ಅದು ಮಾಡುತ್ತೆ. ಅಣ್ಣ, ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತಾ? 10,000 ನಾರಿದ್ದು. ಹಾಂ, ಬರುತ್ತೆ. 1.5 ಲಕ್ಷ 2 ಲಕ್ಷ ಬರುತ್ತೆ. 1.5 ಲಕ್ಷ ಬರುತ್ತೆ ಅಂದರೆ ಎಕರೆಗೆ. ಅಂದರೆ ಉಳುಮೆ ಮಾಡಿ ಗೊಬ್ಬರ ಹಾಕಿ ನೀರು ಕಟ್ಟಿ ಎಲ್ಲ ಸೇರಿ 1 ಲಕ್ಷ ರೂಪಾಯಿ ಬರುತ್ತಾ? ಅಂದರೆ ಬೆಳೆ ಚೆನ್ನಾಗಿ ಬಂದರೆ? ಬೆಳೆ ಚೆನ್ನಾಗಿ ಬಂದ್ರೇನು ರೇಟ್ ಇದ್ರೂ ಇರ್ಬೇಕಲ್ಲ. ರೇಟ್ ಇದ್ದರೆ ಎಷ್ಟಾಗುತ್ತಣ್ಣ? ರೇಟ್ ಇದ್ದರೆ ಏನೋ ಒಂದು 4-5 ಲಕ್ಷ ಆಗುತ್ತೆ. ಹಾಂ, ಇವಾಗ ಅದಕ್ಕೆ ಯಾಕೆ ಸುಮ್ಮನೆ ಅಲ್ಲಿ ಹೋಗಿ ಇದು ಮಾಡ್ಕೊಳ್ಳೋದು ಅಂತ ಇದು ಮಾಡ್ತಾರೆ. ಇದು ರೋಟ್ರ್ ಹಾಕೋದಕ್ಕೆ ಎಷ್ಟು ತಗೊಳ್ತೀರಾ? 1,000 ರೂಪಾಯಿ ಅವರ್ಗೆ. ಹಾಂ, 2 ಅವರಲ್ಲಿ ಹಾಕ್ತೀರಾ? 3 ಅವರ್. 3 ಅವರ್ ಅಂದರೆ 3,000 ರೂಪಾಯಿ. ಅಂದರೆ ರೈತನಿಗೆ ಏನಿಲ್ಲ, ಕಷ್ಟ ಬಿದ್ದು ಬೆಳೆ ಮಾಡಿದ್ರು ಮಾರ್ಕೆಟಲ್ಲಿ ಬೆಲೆ ಸಿಕ್ಕಿಲ್ಲ ಅಂದರೆ ನಷ್ಟನೇ. ಹಾಂ, ಇದು ಈ ವರ್ಷ ಆಗ್ತಾರದ ಇಲ್ಲ ಪ್ರತಿ ವರ್ಷನೇ ಆಗಿದೆಯಾ ಲಾಸ್ ನಿಮಗೆ? ಈ ವರ್ಷನೇ ಜಾಸ್ತಿ. ಹಾಂ, ಪ್ರತಿ ವರ್ಷ ಏನಿಲ್ಲ, ಈ ವರ್ಷ ಲಾಸ್ ಆಗಿದೆ. ಸ್ನೇಹಿತರೆ ಗಮನಿಸ್ಬೋದಲ್ಲ, 1 ಎಕರೆಗೆ 10,000 ನಾರು ಬೇಕಾಗುತ್ತಂತೆ. ಇದು 2.5 ಎಕರೆಯಲ್ಲಿರೋದು 25,000 ನಾರು ಉಣಿದ್ದಾರೆ. ಈ ಒಂದು 25,000 ನಾರಕ್ಕೆ ಕನಿಷ್ಠ ಅಂದರೆ 80 ಪೈಸೆ ಅಂದರೂ ನಾವು ಲೆಕ್ಕ ಮಾಡಿದ್ರು ಒಂದು 20,000 ರೂಪಾಯಿ ನಾರಿಗೆ ಆಗಿರ್ತದೆ. ಇನ್ನು ಅದಕ್ಕೆ ಗೊಬ್ಬರ, ಔಷಧಿ ಎಲ್ಲನೂ ಗಮನಿಸಿದರೆ ರೈತ ಹೇಳಿದ ಹಾಗೆ ನಿಜಾನೇ. ಇದು ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರೋದು ಖಂಡಿತ ನಿಜ. ನೋಡಿ, ರೈತರು ಕಷ್ಟ ಬಿದ್ದು ಬೆಳೆ ಮಾಡ್ತಾರೆ ಅಂದರೆ ಅದು ಫಲ ಕಂಡಾಗ ತುಂಬ ಸಂತೋಷ ಆಗ್ತದೆ. ಏನೋ ಒಂದು ಲಾಭ ಮಾಡ್ಬೋದು, ನನಗೊಂದಷ್ಟು ಕಾಸು ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿರ್ತಾರೆ. ಆದರೆ ಈ ರೀತಿ ಬೆಲೆ ಇಲ್ಲದಾಗ ಅವ್ರು ಹೇಳಿದ ಹಾಗೆ ಕೆ ಜಿಗೆ 5 ರೂಪಾಯಿ ಹೋದರೆ ಏನಾಗುತ್ತೆ, ಆಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಹೀಗಾಗಿ ಅವರು ಬೆಳೆನ ತಮ್ಮ ಕೈಯಾರ ನಾಶ ಮಾಡ್ತಾಯಿದ್ದಾರೆ. ನೋಡಿ, ಕಣ್ಣು ಮುಂದೆನೇ ತಾವು ಬೆಳೆದಂಥ ಬೆಳೆನ ನಾಶ ಮಾಡ್ತಾ ಇರೋದು ಮನಸ್ಸಿಗೆ ಎಷ್ಟು ನೋವಾಗ್ತಾಯಿದೆ ಅನ್ನೋದು ನಿಜಕ್ಕೂ ನೆನೆಸ್ಕೊಂಡ್ರೆ ಒಂಥರ ಕರಳು ಕಿವುಚುತ್ತೆ. ಯಾಕಂದರೆ ಈ ಒಂದು ಬೆಳೆ ಮಾಡಲಿಕ್ಕೆ ಕನಿಷ್ಠ ಅಂದರೆ ಒಂದು 3ರಿಂದ 4 ತಿಂಗಳಾದರೂ ಕಷ್ಟಪಟ್ಟಿರ್ತಾರೆ. ನೋಡಿ, ಇಲ್ಲಿ ಕೆಲಸ ಮಾಡೋ ಅಂಥವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಒಂದು ದಿನಕ್ಕೆ 400 ರೂಪಾಯಿ ಅಂತ. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಹಾಂ, 7 ಎಷ್ಟು ಕೊಡ್ತಾರೆ? ಅಂದರೆ ಊಟ ಹಾಕಿ 400 ರೂಪಾಯಿ ಕೊಡ್ತಾರಾ? ಇವಾಗಿದು ಪಾಪ ಲಾಸ್ ಆಗಿದೆಯಲ್ಲ, ಹೆಂಗೆ ಅನ್ಸ್ತದೆ ನಿಮ್ಗೆ? ಅಲ್ಲ, ನಿಮ್ಗೇನಂದರೆ ಈಗ ಪಾಪ ಓನರ್ಗೆ ಲಾಸ್ ಆಗಿದೆಯಲ್ಲ, ನಿಮ್ಮ ಕೂಲಿ ನಿಮಗೆ ಕೊಡ್ತಾರೆ, ಅವ್ರಿಗೆ ಲಾಸ್ ಆಗಿರೋದನ್ನ ಅವ್ರು ಬೇಜಾರಾಗಲ್ವಾ? ಹಾಂ, ಹಾಂ, ಅಂದರೆ ನೀವು ಹೇಳ್ತಾ ಇರೋದು ನಮ್ಮ ಕೆಲಸ ನಾವು ಮಾಡ್ತೀವಿ, ಲಾಭ ಬಂದರೆ ಅವ್ರು ನಮಗೆ ಕೊಡೋಲ್ಲ, ನಷ್ಟ ಆದ್ರೂ ಕೊಡೋಲ್ಲ, ನಮ್ಮ ಕೂಲಿ ನಮಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ ನೋಡಿ, ಇದು ಎಲ್ಲ ರೈತರ ಸಂಕಷ್ಟ. ಯಾಕಂದರೆ ಬಂದರೆ ಒಂದು ಹತ್ರ ಲಾಭ ಬರುತ್ತೆ, ಹೋದರೆ ಎಲ್ಲನೂ ಒಟ್ಟಾಗುತ್ತೆ. ಅವರು ಮಹಿಳೆಯರಿಗೆ ಅಂದರೆ ನಮ್ಮ ಕಡೆ ಹೆಣ್ಣಾಳಿಗೆ 400 ರೂಪಾಯಿ ಕೊಡ್ತಾರೆ. ಅಣ್ಣ, ಎಷ್ಟು ಕೊಡ್ತಾರಣ್ಣ ನಿಮಗೆ ಕೂಲಿ ಹೂ ಬಿಡ್ಸಕ್ಕೆ ಬಂದರೆ? ಅಣ್ಣ, ಊಟದ್ದೆಲ್ಲ ಸೇರಿದ್ರೆ ಹಾಂ, ಕೂಲಿ ಮಾಡಿ 700 ರೂಪಾಯಿ. ಗಂಡಸರಿಗೆ 700 ರೂಪಾಯಿ. ಹಾಂ, ಊಟ ಎಲ್ಲ ಸೇರಿ ಊಟ
ಎಲ್ಲ ಸೇರಿದ್ರೆ ಅವ್ರದ್ದು ಎಲ್ಲ ಊಟ. ಊಟ ಅವ್ರದ್ದು ಹಾಕಿ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಬೆಳಗ್ಗೆ 7 ಗಂಟೆಗೆ. ಬೆಳಗ್ಗೆ 7 ಗಂಟೆಗೆ ಬಂದು ಸಾಯಂಕಾಲ 6 ಗಂಟೆ. ಒಂದಿನಕ್ಕೆ ಎಷ್ಟು ಕೆ ಜಿ ಬಿಡಿಸ್ಬೋದಣ್ಣ? ದಿನಕ್ಕೆ ಹಾಂ ಟೋಟಲ್ ಮಾಡ್ಕೊಳ್ರಿ ಅಣ್ಣ. ಅಲ್ಲ ನೀವು ಟೋಟಲ್ ಮಾಡ್ಕೊಳ್ರಿ ಎಷ್ಟು ಬಿಡಿಸ್ಬೋದಣ್ಣ? ಸ್ನೇಹಿತರೆ ನೋಡಿ, ಇದು ನನಗಂತೂ ಅಂದರೆ ನಾನು ಈ ರಸ್ತೆಯಲ್ಲಿ ಹಾದು ಹೋಗುವಾಗ ಕಂಡು ಬಂದಂಥ ಒಂದು ದೃಶ್ಯ. ಬೆಳೆ ಎಷ್ಟು ಸುಂದರವಾಗಿದೆ, ಆದರೆ ಲಾಭ ಬಂದಿದ್ದರೆ ರೈತ ಒಂದಷ್ಟು ಖುಷಿ ಬೀಳ್ತದ. ನಷ್ಟ ಆಗಿರೋ ಕಾರಣ ಇನ್ನಲ್ಲಿ ಹೂವೆಲ್ಲ ಬಿಡಿಸಿ ಮಾರ್ಕೆಟಿಗೆ ಎತ್ಕೊಂಡು ಹೋಗೋಷ್ಟೊತ್ತಿಗೆ 5 ರೂಪಾಯಿಗೆ ಬಂದರೆ ಕಣ್ಣೀರಿನ ಪರಿಸ್ಥಿತಿ. ಯಾಕೆ ಅಂತೇಳಿ ನಷ್ಟ ಆದ್ರೆ ಆಗಲಿ ಅಂತೇಳಿ ರೋಟ್ರ್ ಹಾಕಿದ್ದಾರೆ. ರೈತರು ಕೂಡ ಒಂದಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸ್ಕೊಬೇಕು. ಯಾಕಪ್ಪ ಅಂದರೆ ಎಲ್ಲರೂ ಒಂದೇ ಸರಿ ಬೆಳೆ ಹಾಕಿದರೆ ಎಲ್ಲರೂ ಮಾರ್ಕೆಟಲ್ಲಿ ಜಾಸ್ತಿ ಆದಾಗ ಆಕಸ್ಮಿಕವಾಗಿ ಬೆಲೆ ಕುಸಿತ ಕಾಣೋದು ಸಹಜ. ಹಾಗಾಗಿ ರೈತರು ಸಹ ಬೆಳೆಗಳನ್ನು ಮಾಡುವಾಗ ಮುನ್ನೆಚ್ಚರಿಕೆಯನ್ನು ಮಾಡಬೇಕು. ಈ ಒಂದು ನಮ್ಮ ಸರ್ಕಾರಗಳು ಸಹ, ತೋಟಗಾರಿಕೆ ಆಗ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳು ಸಹ ರೈತರಿಗೆ ಈ ಥರ ಬೆಳೆ ಆದಾಗ ಬೆಲೆ ಏನಾದರೂ ನಷ್ಟ ಕಂಡಾಗ ಅದನ್ನು ಏನು ನಷ್ಟ ಪರಿಹಾರನ ಪ್ರತಿ ಕೆ ಜಿಗೆ ತೂಗಿಸುವಂಥ ಕೊಡುವಂಥ ಪ್ರಯತ್ನಕ್ಕೂ ಮುಂದಾಗಬೇಕು. ಸರ್ಕಾರದ ಮಟ್ಟಕ್ಕೆ ಗಮನ ತರಬೇಕು. ಈ ಮೊನ್ನೆ ಒಂದಷ್ಟು ಮಾವು ಮತ್ತು ಆಲೂಗಡ್ಡೆಗೆ ಬೆಂಬಲ ಬೆಲೆ ಕೊಡ್ತಾರಲ್ಲ, ಮಾವು, ಆಲೂಗಡ್ಡೆ, ಟೊಮೆಟೊ ಇನ್ನಿತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಾರೆ. ಅದೇ ರೀತಿ ಹೂವಿನ ಬೆಳೆಗಳಿಗೂ ಕೂಡ ಬೆಂಬಲ ಬೆಲೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೋಡಿ ಸ್ನೇಹಿತರೆ, ಒಂದು ದುಃಖ ಆಗುತ್ತೆ. ಯಾಕಂದರೆ ರೈತ ಕಷ್ಟ ಬಿದ್ದಿರೋಂಥ 2.5 ಎಕರೆ ಜಮೀನು 25,000 ನಾರು ಎಷ್ಟು ಕ್ಷಣಾರ್ಧದಲ್ಲಿ ನಾಶ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರು ಹೇಳೋ ಪ್ರಕಾರ ಎಕರೆಗೆ ₹1,00,000 ಖರ್ಚು ಬರುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ರೈತರೇ ಹೇಳಬೇಕು. ಯಾಕಂದರೆ 1 ಎಕರೆಗೆ 10,000 ನಾರು ಉಳುಮೆ ಮಾಡೋದಕ್ಕೆ, ಬಿತ್ತನೆ ಬೀಜ, ಗೊಬ್ಬರ, ಇನ್ನು ಕಳೆ ಕೀಳೋದಕ್ಕೆ, ಔಷಧಿ ಸಿಂಪಡಣೆ ಮಾಡೋದಕ್ಕೆ ಕೂಲಿ ಆಳುಗಳನ್ನ ಬಳಸ್ಕೊಂಡಿರ್ತಾರೆ. ಅವರು ಕೂಲಿ ಗಂಡಸರಿಗೆ 700, ಹೆಂಗಸರಿಗೆ 400 ಅಂತ ಅವರೇ ಹೇಳಿದ ಹಾಗೆ ನೋಡ್ಬೋದು. ಒಂದಂತೂ ನಿಜ, ಮುಂದಿನ ದಿನಗಳಲ್ಲಿ ಹೂವಿನ ಬೆಲೆ ಕುಸಿತ ಕಂಡಾಗ ಸರ್ಕಾರಗಳು ದಯವಿಟ್ಟು ರೈತರಿಗೆ, ಹೂವಿನ ಬೆಳೆಗಾರರು ಯಾರಿದ್ದಾರೆ ಅವ್ರಿಗೂ ಕೂಡ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ. ಧನ್ಯವಾದಗಳು.